ಲೇ ಒಂದ್ ಬಟ್ಲು ಕೊಡ್ಲೇ ಇಲ್ಲಿ. ಯಾಕೆ ಬಟ್ಲು? ಬಟ್ಲು ಒಂದ್ ಪಾತ್ರೆನೋ ಕೊಡಿಲಿ. ಅದೇ ಯಾಕೆ ಅಂತ? ಮಟನ್ಗೆ ಹೇಳಿನಿ ಇಲ್ಲಿ ಅದಕ್ಕೆ ಕೊಡಿಲಿ ತಗೋಬತ್ತೀನಿ. ಇಲ್ಲೇ ಕೂದಿದ್ರು ಎಳೆ ಮಾಂಸ 700 ರೂಪಾಯಿ ಅಂತ ಕೆಜಿ. ನನಗೆ ಅಂದ್ರೆ ಒಂದ್ 650 ರೂಪಾಯಿ ಕೊಡ್ತಾರೆ. 3 ಕೆಜಿಗೆ ಹೇಳಿದೆ ಮಡಗಿದಾರಂತೆ ಕೊಡಿಲಿ ಬಾಟ್ಲ. ಓ ಕಾಸೇ ಇಲ್ಲ ಅಂದಲ್ಲಪ್ಪ. ನೆನ್ನೆ ಮಾತ್ರ ಒಂದು ಅರ್ಧ ಕೆಜಿ ಒಬ್ಬಿಟ್ಟಿನ ಸಾಮಾನು ತಗೋಬಂದ್ರೆ ಕಾಸಿಲ್ಲ ಅಂದ್ಬಿಟ್ಟೆ. ಇವತ್ತು ಮಟನ್ ಗೆಲ್ಲಿಂದ ಬತ್ತು ಕಾಸು. ಸಾಲ ಹೇಳಿನಿ ನನ್ನ ತಗೊಳ್ದ ಕಾಸು ಕೊಡ್ತೀನಿ ಕೊಡೋಣ ಅಂದೆ. ಆಯ್ತು ತಗೋಗ್ ಬಂದ ಅದಕ್ಕೆ. ಈ ನಾಟಕ ಎಲ್ಲ ಚೆನ್ನಾಗಿ ಆಡ್ತಿದ್ದಿ ಬಿಡು. ಮೊದ್ಲೇ ಬಾಡನ್ ಗಾಳಿ ಅಲ್ವಾ ನಿನ್ಗೆ. ಬಾಡು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಿದ್ದಿ. ನೋಡಿದ್ರಲ್ಲ ತಂದು ಕೊಟ್ರು ಕಷ್ಟ. ಎಲ್ಲ ತಂದು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾರೆ. ಅಲ್ಲಿ ನೋಡಲ್ಲಿ ಸಾರ್ದಿ ಗಂಡ ಒಂದ್ ಚಿಕನ್ ಒಂದ್ ಕೋಳಿನ ತಂದು ಕೊಡ್ತಿಲ್ಲ ಅಂತ ಬೈತಾ ಕೂತವಳೆ. ಒರ್ಸ್ಕೊಡ್ತೀನ ಏನು ತಂದು ಕೊಟ್ಟಿಲ್ಲ ಅಂತ ಬೈತಾವಳೆ. ನೀನ್ ತತ್ತೀನಿ ಅಂದ್ರೆ ಬೈತಿಯಲ್ಲ. ಕಾರ್ ಮಾತ್ರ ತಗೋಬಾ. ಇನ್ಯಾಕೂ ಕಾಸಿಲ್ಲ ಅನ್ನು. 3 ಕೆಜಿ ಏನ್ ಮಾಡಕಪ್ಪ? ಇವತ್ತು ನಾ ಕಾಗೆ 3 ಕೆಜಿ ಮಟನ್ ಬೇಕಾ? ಒರ್ಸ್ತಾಡತ್ತೀನಿ ಎಲ್ಲ ತಿನ್ನೋದ್ ಬಿಡು. ನಾಳೆಗೂ ಮುಡಿಕೊಂಡು 3 ಕೆಜಿ ಮಟನ್ಗೆ ಹೇಳಿನಿ. ಚಿಕನ್ಗೂ ಒಂದ್ 2 ಕೆಜಿ ಹೇಳಿನಿ. ಏನ ಚಿಕನ್ಗೂ ಹೇಳಿದ್ಯಾ? ಯಾಕೆ? ತಿನ್ನದ ಬಿಡ್ಲೆ. ಫೋನ್ ಮಾಡು. ಅವಂಗ್ ಫೋನ್ ಮಾಡಿ ಬಾ ಅನ್ನು. ರಾಣಿ ರೋಜಾ ಪೂಜಾ ಅವ್ರು ಯಾರು ಬರೋಕಿಲ್ಲ. ಇನ್ ಕವಿತಾ ಅಂತೂ ಬರೋಕಿಲ್ಲ. ಒಂದ್ ಮಾತು ಹೇಳು ಎಲ್ರಿಗೂ ನೋಡದ. ಅರೆ ಪಾಪ ಅವಂಗ್ ಬರೋಕ್ ಹೇಳು. ಅವಂಗ್ ಫೋನ್ ಮಾಡ್ಬಿಟ್ಟು ಇನ್ನು ಇವಳಿಗೆ ಯಾರಿಗ ಪರಿಮಳಂಗೆ ಕುಳ್ಳೆಲ್ಲ ಕರ್ಕ ಬಾ ಅನ್ನು. ಹಂಗೂ ರಜಾ ತಾನೇ ಈಗ ಔಷಧಿ ದಿನ ಇದ್ಬಿಟ್ಟು ಹೋಗುವೆ. ಫೋನ್ ಮಾಡೋನು. ಮಟನ್ 3 ಕೆಜಿ ಹೇಳಿನಿ. ಚಿಕನ್ ಬೇಕಾರೆ ಇನ್ನೊಂದ್ 2 ಕೆಜಿ ತತ್ತೀನಿ. ಅದು ಒಂದ್ 3 ಕೆಜಿ ಇದೊಂದ್ 3 ಕೆಜಿ ಮಟನ್ ಸಾರು ಮಾಡ್ಬಿಡು. ಚಿಕನ್ ಏನಾರು ಮಾಡ್ಕೊಳ್ಳಿರಿ. ಗ್ರೇವಿಯೋ ಕಬಾಬೋ ಏನೋ ಮಾಡ್ಕೊಳ್ಳಿ. ಬಾಳ ತಿನ್ನೋದ್ ಮಾತ್ರ ಬಿಡಕ್ಕಿವಲ್ಲ. ಏನಾದ್ರು ನೀನು ಸಾಲನೂ ಇಲ್ಲ ಏನೂ ಇಲ್ಲ. ರಾತ್ರಿ ಇಸ್ಪಿಟಲ್ ಗೆದ್ದಂತೆಲ್ಲ 6000 ಅದಕ್ಕೆ ಓಡಾಡ್ತೇದಿ ಬಾಡ್ತಾರಕ್ಕೆ. ಏಲೈ ಇಲ್ಲ ಯಾರು ಹೇಳ್ದಾರ ನಿಂಗೆ? ಒಳ್ಳೆ ನೀನು ಇರು. ನೀನ್ ಹೇಳಿ ಅಂದ್ರೆ ನಂಗೇನ್ ಗೊತ್ತಾಯ್ಕಿಲ್ವಾ? ನಾನೇ ಕೇಳೋ ಗಂಟೆ ಏನಾದ್ರು ಹೇಳಿಯ ನೋಡು. 6000 ಕೆದಿದಿ ಅಂತೆಲ್ಲ ಎಲ್ಲ ತತ್ತ ಇಲ್ಲಿ ಕರ್ಸ್ಕಾರ ಆಯ್ತದೆ. 6000 ಗೆಲ್ತಾರೆ. ಯಾರು ಹೇಳ್ದಾರು ಇಲ್ಲಕತ್ ಹೋಗು. ನಾಟಕ ಆಡ್ಬೇಡ ಸುಳ್ಳ ನೀನು. ನನ್ಗೆ ಗೊತ್ತಿಲ್ವಾ? ಮರ್ಯಾದಿಂದ ತತ್ತ ಕಾಸ 6000ಕ್ಕೆಲ್ಲ ಬಾಡ್ತಂದಿಯಾ? ಮಟನ್ಗೆ ಎಷ್ಟು? 3 ಕೆಜಿಗೆ 2000 ಅಂದ್ರೆ ಚಿಕನ್ 1000 3000 ಅಲ್ಲೇ ಆಯ್ತಪ್ಪ. ಏನು ಬೇಡ. ಅದೊಂದು ಕೆಜಿ ತಗೋಬ. ಯಾರಿಗೂ ಹೇಳೋದ್ ಬೇಡ. ಮನೆ ಜನ ಮಾಡ್ಕೊಂಡು ಉಣ್ಣಕೈತದೆ. ಆ ಸಾರು ಉಳಿತದೆ. 1000 ರೂಪಾಯಿ ಮುಗಿತದೆ. ಓಲೆ ವರ್ಷಕ್ಕೊಂದು ಹಬ್ಬದಲ್ಲಿ ತಿನ್ನಕ್ಕೆ ಹೋದ ಯಾಕಂಗಡಿ. ಓಹೋ ವರ್ಷಕ್ಕೆ ಒಂದೇ ಸಲ ಒಂದು ಬಾಡ್ ತಿನ್ನೋದು. ಆಯ್ತು ಬಾಡಿಗೆ 3000ನೇ ಮಡಿಕೋ. ಇನ್ನು 3000 ಏನ್ ಮಾಡಿ ತತ್ತ ಇಲ್ಲಿ? ಇನ್ನೊಂದು 3 ದಿನ ಸಂಘ ಕಟ್ಬೇಕು. ದುಡ್ಡು ಮಡಿಕ ನಾಟಕ ಆಡಿವೆ ತತ್ತ ಮರ ಇಲ್ಲಿ. ಏನಂತ ಹೇಳಿದ್ರೆ ನಿನ್ಗೆ ಅರ್ಥ ಆಕಿವಾ? ಬಂದಿತ್ತು 6000 ಮತ್ತೆ ಹೊಂಟೋಯ್ತು. ಇರೋದೇ 3000 ಅದಕ್ಕೆ ಬಾಡ್ತವನಿ. ಸುಮ್ನೆ ತರೋಕ್ ಬಟ್ಲ. ನಿನ್ ಬುದ್ಧಿನೇ ಬಿಡಕಿವಲ್ಲ. ಕಾಸು ಮಾತ್ರ 1 ರೂಪಾಯಿ ಬಿಚ್ಚಕ್ಕಿಲ್ಲ ನೀನು. ಚಿಕನ್ ಮಟನ್ ತತ್ತೀನಿ. ಚಿಕನ್ಗೂ ಹೇಳಿನಿ ಖಾಲಿ ಆಗ್ಬಿಡ್ತದೆ. ಆಮೇಲೆ ಇವತ್ತು ಎಲ್ಲೂ ಸಿಗಕ್ಕಿಲ್ಲ. ಹೋಗು ಕಾರಾಗಿರ ಆಡ್ಸ್ಕೊ ಹೊತ್ತಂತ ಮಾಡು. ನಾಷ್ಟಾಗಿಷ್ಟ ಅಂತ ಏನು ಮಾಡ್ಬೇಡ. ಇದನ್ನೇ ಒಮ್ಮೆಗೆ ಮಾಡ್ಬಿಡು. 10 ಗಂಟೆ ಹೊತ್ತಿಗೆ. ಹಾಲೆ 8 ಗಂಟೆ ನೀನ್ ತಂದು ಕೊಟ್ಟು ಮಾಡೋಷ್ರೊಳಗೆ ಆಯ್ತದ 12 ಗಂಟೆ. ಅಲ್ಲಿ ಗಂಟೆ ಹಸ್ಕರಕಾಲದ ಹೋಗು. ಏನಾರು ಒಂಚೂರು ನಾಷ್ಟಕ್ಕೆ ಮಾಡ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳಕೈತದ. ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನಕ್ಕೂ ಸಂಧಿಗೂ ಉಣ್ಣಕೈತದೆ. ಎಷ್ಟೊತ್ತು 8 ಗಂಟೆ ತಾನೇ. ಈಗ ಹೋಗಿ ಹಿಂಗೆ ಬತ್ತಿನಷ್ಟೊಳಗೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ತೊಳ್ಕೊಡ್ತೀನಿ. ಮಾಡ್ಬಿಡ್ರಿ ಬೇಗ ಇಬ್ರಿದ್ದೀರಿ. ಗೊತ್ತು ಬಿಡಪ್ಪ. ನೀನು ಬಾಡ್ತಿನ ಗಂಟೆ ಎಲ್ಲಿ ಉಂಡಿ. ಆಯ್ತು ಹೋಗು ತರಗು. ಆಮೇಲೆ ಸಾಮಾನು ಬೇಕು. ಸಾಂಬಾರ್ ಸೊಪ್ಪು ತಗೋಬ. ಅಯ್ಯೋ ಸಾಂಬಾರ್ ಸೊಪ್ಪು ಹಸಿ ರೇಟ್ ಆಗಿದ್ದದ್ಲೇ. 15 ರೂಪಾಯಿ ಒಂದು ಕಂತೆ. ಏನ ಅಪ್ಪಾಟಿ? ಅಯ್ಯೋ ತರ ಅಕ್ಕ ಬಂದಿದ್ಲು 10 ರೂಪಾಯಿ ಹೇಳಿದ್ಲು. ನಾನು 10 ರೂಪಾಯಿ ಹೇಳ್ತಾಳೆ ಅಂತ ತಗೊಳ್ಳೇ ಇಲ್ವಲ್ಲ. ಅಲ್ಲೇ ತಗೊಂಡಿದ್ರು ಆಗೋದು. ತಗೊಳ್ವೆ ಅಂಗಡಿಲೆಲ್ಲ ಜಾಸ್ತಿ. ಇನ್ನು ಏನ್ ಮಾಡಿ ತಗೋಬ ಅನ್ಕಂತೆ. ಮಟನ್ ಚಿಕನ್ಗೆ ಸಾಂಬಾರ್ ಸೊಪ್ಪು ಇಲ್ದಾರ ಆಗದ? ಸರಿ ತತ್ತೀನಿ. ಏನ್ ಬೇಕು ಇನ್ನೇನು ಸಾಂಬಾರ್ ಸೊಪ್ಪು? ಆಮೇಲೆ ಒಂದು ಸಾಂಬಾರ್ ಸೊಪ್ಪು ಕಟ್ತಕೋ. ಒಂದು ಇದು ಪುದೀನ ಅತ್ತಗೋ. ಈ ಪುದೀನ ಸೊಪ್ಪನ್ನು ಕಾಸು ಕೊಟ್ಟು ತಗೊಂಡಾರ? ಬಾಗಿನ ಮನೆ ಇಲ್ವಾ ಕಿತ್ಕೊ ಅಲ್ಲಯ್ಯ? ಆಯ್ತು ಅಲ್ಲೂ ಕಿತ್ಕೊಂಡಾರ. ಬೈಕ್ಲು ಅಲ್ಲಲ್ಲೇ ಹುಚ್ಚ ಹೋಯ್ತವೆ. ಅಪ್ಪ ಅದನ್ನ ಕಿತ್ಕೊ ಸಾರ್ಗಕ್ಕರ ಬೇಡ. ಹೋಗು ಅಂಗಡಿಲ್ಲ ತರೋಗು. ಅದು 10 ರೂಪಾಯಿ 15 ರೂಪಾಯಿ ಇರ್ತದೆ. ಹೋಗು. 3000 ಕೊಟ್ಟು ಬಾಡ್ ತರಕಾಯ್ತದೆ. 50 ರೂಪಾಯಿ ಕೊಟ್ಟು ಸಾಂಬಾರ್ ಸೊಪ್ಪು ತರಕಾಯ್ಕಿವಾ? ಒಂದು ಸಾಂಬಾರ್ ಸೊಪ್ಪು ಕಂತೆ. ಆಮೇಲೆ ಒಂದು ಪುದೀನ. ಆಮೇಲೆ ಒಂದು 10 ರೂಪಾಯಿ ಹಸಿಮೆಣಸಿಕಾಯಿ ತಕೋ. ಆಮೇಲೆ ಚಕ್ಕೆ ಲವಂಗ ತಕೋ. ಕಡ್ಲೆ ಒಂದು ಅರ್ಧ ಕೆಜಿ ತಕೋ. ಉರ್ಗಡ್ಲೆಯ. ಆಮೇಲೆ ಎಣ್ಣೆ ಒಂದು 2 ಲೀಟರ್ ತಕೋಬ. ಅದೇ ಕ್ಯಾನ್ ತರ ಇರ್ತದಲ್ಲ 2 ಲೀಟರ್ ತಕೋಬ. ಚೆನ್ನಾಗದೆ. ಒಂದು ಅರ್ಧ ಲೀಟರ್ ತತ್ತೀನಿ ಬಿಡು. ಸಾಕಲ್ವ ಇವತ್ತಿಗೆ? ಇವತ್ತು ಮಾತ್ರ ನೇರ ಮಾಡ್ಬಿಡು. ನಾಳೆ ಉಣ್ಣಕ್ಕಿಲ್ಲ. ಇವತ್ತು ಮಾತ್ರ ಊಟ ಮಾಡ್ತೀಯ ಅಲ್ವಾ ನೀನು? ತಗೋಬ. ಸುಮ್ಮನೆ ಕಾಸನ್ನು ಕೊಡಕ್ಕಿಲ್ಲ. ಸಾಮಾನು ತರಕ್ಕಿಲ್ಲ. ನೀನ್ ಹಿಂಗಡಿ 2 ಲೀಟರ್ ಸಂತೂರಿ ಎಣ್ಣೆ ತಗೋಬ. ಕಡ್ಲೆ ಒಂದು ಅರ್ಧ ಕೆಜಿ. ಚಕ್ಕೆ ಲವಂಗ, ಸಾಂಬಾರ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೂಪರಿ ಅದೇ ಬರ್ತದೆ. ಪುದೀನ ಸೊಪ್ಪು ತಗೋಬ. ಆಮೇಲೆ ಇನ್ನೇನು ಸಾಕು ಬಿಡು. ಇನ್ನೇನ್ ಬೇಕು? ಮನೆಗೋಸಿ ಸಾಮಾನು ತಗೋಬ. ಹಂಗೆ ಸಕ್ಕರೆ, ಟೀ ಪುಡಿ, ಸೋಪು, ಶಾಂಪು, ಸೋಪಿನ ಪುಡಿ ಎಲ್ಲ ತಗೋಬ. ಓಹೋ ನೀನು ಸುಮಾರಾಗಿ ಸಾಮಾನು ಹೇಳ್ತಿದ್ದಿ. ಅಷ್ಟೇ ಅಲ್ಲ, ಮನೇಲಿ ಏನೋ ಒಂದು ಕಡ್ಡಿ ಸಾಮಾನಿಲ್ಲ. ಪರಿಮಳಂ ಬೇರೆ ಕರಿ ಅಂತಿದಿ. ಐಕ್ಳು ಕರಿ ಅಂತಿದಿ. ಅರ್ದ್ಬಿಟ್ಟು ಏನೂ ಇಲ್ಲ ಅಂತ ಕೂತ್ಕೊಳ್ಳೋಣ. ಅವ್ನು ನೋಡ್ತೀನಿ ಒಳಗಡೆ ಏನೇನು ಸಾಮಾನಿಲ್ಲ ಅದೆಲ್ಲ ಕೇಳ್ಬಿಟ್ಟು ಬರೆಸ್ತೀನಿ. ಅದೆಲ್ಲ ತಂದ್ಕೊಡು. ಐತಿನ ಐಕ್ಳುವೆ ರಜಾ ಅದೇ ಇದ್ದೋಗ್ಲಿ. ಸುಮ್ಮನೆ ಕಾಸಿಲ್ಲ ಅನ್ಬೇಡ. ನಂತವು ಕಾಸಿಲ್ಲ. ಬಂದ್ಮೇಲೆ ಅದಿಲ್ಲ ಇದಿಲ್ಲ ಅಂತ ಅನ್ನಕದ. ಹೇಳಿದ್ ತಂದ್ಕೊಡ್ತೀನಿ ಅನ್ನಂಗಿದ್ರೆ ಕರಿತೀನಿ ಫೋನ್ ಮಾಡಿ. ಇಲ್ಲ ಫೋನ್ ಮಾಡಕ್ಕಿಲ್ಲ ನಾನು. ನಮ್ಗೆ ನೀನು ಹಚ್ಕೊಟ್ಟಕ್ಕೆ ತಂದ್ಕೊಡಕ್ಕಿಲ್ಲ. ಐಕ್ಳು ಬರ್ತವೆ ತಿನ್ನುಣ್ಣ. ಐಕ್ಳು ತಾವು ತುಂಬ ಕೂತ್ಕೊಳಕದ. ಆಯ್ತಾಯ್ತು. ಅದು ಏನ್ ಬೇಕು ತಂದ್ಕೊಟ್ಟನಂತೆ. ಫೋನ್ ಮಾಡು ಈಗ. ಪರಿಮಳ ಅವಳು ಗಂಡ ಐಕ್ಳು ಅವ್ವ ಎಲ್ಲಾರನ್ನೂ ಬರೋಕೇಳು. ಬೇಡ ಅಂದ್ರು ಬಿಡ್ಬೇಡ. ಫೋನ್ ಮಾಡಿ ಕರಿ. ಬರ್ಲೇಬೇಕು ನಿಮ್ಮ ಅಣ್ಣ.
ಹೇಳೋದೇನು? ಆಯ್ತಾಯ್ತು ತರೋಗು ನೀನು, ನಾನು ಹೇಳ್ತೀನಿ. ಹೇಳ್ಕೊಡ್ಬೇಕಾ? ಬೇಡ ಎಡ್ದಿರೋದು ಅದಕ್ಕಂತೆ ಹೋಗು ತರೋಗು. ಬರೀ ಸೊಪ್ನೋಳು ಬಂದಿದ್ದು ತಗೋಬೇಕಿತ್ತು, ಸೌತೆಕಾಯಿ ಎಲ್ಲ ಚೆನ್ನಾಗಿದ್ದು. ರೀ ಸೌತೆಕಾಯಿ ತಗೋಬಾ. ಹಾ. ಅತ್ತೆ ಎಲ್ಲ ಆಯ್ತು, ಮನೆಗಿನೆಲ್ಲ ಒರೆಸಿನಿ. ಏನ್ ಮಾಡೋಣ ನಾಷ್ಟವ? ಅಯ್ಯೋ ನಿಮ್ಮ ಮಾವ ಮಟನ್ ಚಿಕನ್ ತರಕ್ ಹೋಗೋಣ ಕಣವ. ನಾಷ್ಟಾಗಿಷ್ಟ ಏನ್ ಬೇಡ ಅಡ್ಗೆನೆ ಮಾಡು ಅಂತಾನೆ. ಇನ್ನು ಏನ್ ಮಾಡಿ ಸುಮ್ಮನೆ ಯಾಕೆ? ಇನ್ನೇನು ಬೆಳಗಾವೆಲ್ಲ ಬೆಳಗಿನ ಯಾವ ಕೆಲಸನೂ ಇಲ್ವಲ್ಲ, ಎಲ್ಲ ಅದ ಮಾಡ್ಕೊಡ್ತೀನಿ, ಮಾಡ್ಬಿಡು ಅಮ್ಮಗೆ. ಮಾಡ್ತೀನಿ ಬಿಡೋದ, ಒಂಚೂರು ಉಪ್ಪಿಟ್ಲಂಗೆ ಎದುರ್ತೀನಿ, ಆಮೇಲೆ ದನಕ್ಕೆ ಮಾಡ್ಕೊಂಡು ಹೋಯ್ತದೆ. ಅಯ್ಯೋ ಹೋಗವ ನಿಮ್ಮ ಮಾವ ಉಂಡನ ಬಾಣೆಸ್ರು ಉಣ್ಣಕಂಟ ನಿನ್ನೇನು ತಿನ್ನಕ್ಕಿಲ್ಲ. ಏನು 3 ಟೈಮ್ ಉಣ್ಣಕಾಯ್ತದೆ ಹೆಂಗೋ? ನಾಷ್ಟ ಒಂದ್ಸತಿ ಏನು ಒಮ್ಮೆಗೆಲ್ಲ ರೆಡಿ ಮಾಡ್ಕೊಂಡು ಅಡುಗೆನೇ ಮಾಡ್ಬಿಡಕ್ಕಾಯ್ತದೆ. ಆಮೇಲೆ ನೋಡು ಮನೆಗೆ ಏನೇನು ಸಾಮಾನು ಬೇಕು, ಇರೋದು ಇಲ್ಲದಿರೋದು ಎಲ್ಲಾನು ಬರ್ಕೊಡಿಲಿ ಹೆಚ್ಚೆಚ್ಚಾಗಿ. ಒಂದು 3,000 ರೂಪಾಯಿ ಸಾಮಾನು ಹಾಕ್ಬೇಕು, ಹಂಗೆ ಬರ್ಕೊಡು. ಜೀರಿಗೆ ಮೆಣಸು ಸಾಸಿವೆ ತವಿಂದನು ಎಲ್ಲಾನು ಬರೀ. ಗೋಧಿ ಸಿಟ್ಟು ಮೈದಾ ಸಿಟ್ಟು ಕಡಲೆ ಸಿಟ್ಟು ಎಲ್ಲಾನು ಬರೀ, ಎಲ್ಲ ಸಾಮಾನುವೆ. ನಿಮ್ಮ ಮಾವ ಇಸ್ಪಿಟಲ್ ದುಡ್ಡು ಗೆದ್ದಿದ್ದಾನಂತೆ, ಕಾಸು ಕೊಡು ಅಂದ್ರೆ ಇಲ್ಲ ಅಂತಾನೆ. ಅದಕ್ಕೆ ಸಾಮಾನ್ಯ ತರ್ಸದ, ಹೆಚ್ಚೆಚ್ಚಾಗಿ ಸಾಮಾನು ಬರ್ಕೊಡಿಲಿ. ಇನ್ನ ಪರಿಮಳಂಗೂ ಫೋನ್ ಮಾಡ್ತೀನಿ, ಅವ್ರು ಬರ್ತಾರೆ ಅಂದ್ರೆ ತಂದು ಕೊಡ್ತಾನೆ. ಹೋಗಿ ಎಲ್ಲಾನು ಬರ್ಕೊಂಬ, ಹೆಚ್ಚೆಚ್ಚಾಗಿ ಒಂದು 2 kg ಬರೀ. ಮೈದಾ ಸಿಟ್ಟು ಕಡಲೆ ಸಿಟ್ಟು 1 kg ಸಾಕು. ಕಾಳುಗಳು ಎಲ್ಲಾನು 1 kg ಬರೀ, ಎಲ್ಲ ಕಾಳನ್ನು 1 kg ಬರೀ. ಆಮೇಲೆ ಸೋಪು ಶಾಂಪು ಇವೇ ನಮ್ಮನೆ ಜಾಸ್ತಿ ಖರ್ಚು. ಸೋಪು ಶಾಂಪು ಎಣ್ಣೆ ಎಲ್ಲ ಜಾಸ್ತಿನೇ ಬರೀ. ಹೆಂಗೋ ಈ ಟೈಮಲ್ಲಿ ತಂದು ಕೊಡ್ತಾನೆ, ಕಾಸು ಮಾತ್ರ ಬಿಚ್ಚಕ್ಕಿಲ್ಲ ಅವನು. ಸರಿ ಅತ್ತೆ, ಮತ್ತಿಗೆ ಏನೋ ನಾಷ್ಟ ಮಾಡೋದು ಬೇಡವಾ? ಬೇಡ ಒಮ್ಮೆಗೆ ಅಡುಗೆ ಮಾಡಕ್ಕೈತದೆ, ಹೋಗು. ಬರೀ ಹೋಗು, ನಾನು ಕಾಯಿ ತುರ್ಕೊಡ್ತೀನಿ ಆಡ್ಸ್ಕೊಂಡು ಒಮ್ಮೆಗೆ ತಂದೆನಂತೆ ಈಗ ಮಾಡ್ಬಿಡ್ತೀನಿ. ಸರಿ ಆಯ್ತು. ಸಕ್ಕರೆ ಒಂದು 2 kg ಬರೀ. ಆಮೇಲೆ ಈರುಳ್ಳಿ ಬೇಡ ಬಿಡು, ಇಲ್ಲೇ ಬರ್ತಾರಲ್ಲ ಅಂಗಡಿ ಜಾಸ್ತಿ ಆಯ್ತದೆ. ಟೀ ಸೊಪ್ಪು ಒಂದು 1/4 kg ಬರೀ. ಮನೆ ಸಕ್ಕರೆ ಟೀ ಸೊಪ್ಪೆ ಖರ್ಚು. ಹೋಗು, ಒಂದು ಸಾಮಾನು ಬಿಡ ಬರೀ. ಸರಿ ಅತ್ತೆ ಆಯ್ತು. ಅಯ್ಯೋ ತಡಿ, ಪರಿಮಳಂಗೆ ಫೋನ್ ಮಾಡ್ಬಿಡದ. ಹಲೋ ಪರಿಮಳ, ಏನ್ ಮಾಡ್ತಿದ್ದಿ ಮಗ? ಏನಿಲ್ಲ ಕಣದ್ಕೆ, ಬೆಳಕಕ್ಕೂ ಮಡುಗ್ತಾ ಇದೆ ಅಲ್ಲವ. ಆಯ್ತಾ ಕಾಪಿ? ಇದೆ ಇಷ್ಟು ಬೆಳಗ್ಗೆನೆ ಫೋನ್ ಮಾಡಿದಿರಿ, ನಾನೇ ಎದುರೋದೇ ಇದು ಏನಾಯ್ತಪ್ಪ ಅಂತ. ಅಯ್ಯೋ ಏನಿಲ್ಲ ಕಣವ, 8 ಗಂಟೆ ಆಯ್ತು, ಬೆಳಗ್ಗೆನೆ ಅಂತೀಯಲ್ಲ, ಇನ್ನೂ ಎದ್ದಿಲ್ವಾ? ಎದ್ದು ಆಗ್ಲೇ, ಆದ್ರೂ ಇಷ್ಟು ಜಲ್ದಿ ಫೋನ್ ಮಾಡ್ತಿದ್ದಿಲ್ವಲ್ಲ, ಅದಕ್ಕೆ ಹಂಗೆ ಕೇಳಿದೆ. ಏನಿಲ್ಲ ಕಣವ, ಬಾ ಊರಿಗೆ. ಹೀಗೆ ಕದ್ಕೆ ಬವ್ವ ಬಾ, ಐಬ್ಳಗ್ ರಜಾ ತಾನೇ? ಪರೀಕ್ಷೆ ಎಲ್ಲ ಮುಗ್ದಿಲ್ವಾ? ಮುಗೀತು, ರಜಾ ಕೊಟ್ಟವ್ರೆ. ಬಾ ರಜಾ ಮುಗಿ ಗಂಟ ಹೋಗುವಂತೆ. ಅವ್ವ ಏನ್ ಮಾಡ್ತದದು? ಅವ್ವ ಮನ್ಗದೆ ಇನ್ನುವೆ. ಮನ್ಗಿದದು ಯಾಕೆ ಹುಷಾರಿಲ್ವಾ? ಇಲ್ಲ, ಸುಮ್ಮನೆ ಮನ್ಗದೆ. ಸರಿ ಅವನು ಕರ್ಕ ಬಾ. ಅವ್ವ ಐಕ್ಳು ನಿನ್ ಗಂಡ ಎಲ್ಲ ಬನ್ನಿ. ನಿಮ್ಮ ಅಣ್ಣ ನಿನ್ ಬತ್ತಿ ಅಂತ 6 kg ಬಾಡ್ ತಗೊಂಡ್ ಮಾಡ್ದಾನೆ. ಅದಂತೆ ರೆಡಿಯಾಗಿ ಬನ್ನಿ, ಈಗ ನಾಷ್ಟದಕ್ಕೆ ಈಗ ಮಾಡ್ತಾವೆ, ಆಗ್ಲೇ ಊಟ ಮಾಡೋರಂತೆ. ಅಷ್ಟೇ ಏನ್ ಮಾಡ್ಬೇಡಿ. ಏನದ್ಕೆ ಒರ್ಸ್ತೊಡಕ್ ಜೋರ? ಹಂಗೇನು ಇಲ್ಲ, ನೀವು ಬರ್ತೀರಿ ಅಂತ. ಅಯ್ಯೋ ಇಲ್ಲ ಕಣದ್ಕೆ, ಈಗೇನ್ ಬಂದಿರಿ, ಬರಕಾಯ್ಕಿಲ್ಲ. ಸರಿ ಬಿಡು, ನೀನುವೆ ಬರೀಕಿಲ್ಲ ಅಂತೀಯಲ್ಲ. ರಜಾ ತಾನೇ ಐಕ್ಳಿಗೆ, ಆಗಿಲ್ಲ ಸ್ಕೂಲ್ ಅಂತಿದೆ. ರಜಾ ಇದ್ದಾಗ್ಲಾರು ಬರ್ಬೇಕು ತಾನೆ. ನಿಮ್ಮ ಅಣ್ಣ ಬೇಜಾರು ಮಾಡ್ಕೊತದ. ಆಮೇಲೆ ನಾವು ಮಾತ್ರ ನಿಮ್ಮ ಹಬ್ಬಕ್ಕೆ 2 ದಿನ ಮುಂಚೆಗೆ ಬಂದಿವಿ. ನೀನ್ ಬರೀನ ಅಂದ್ರೆ ಸುಮ್ಮನಾದನ ಬಾ, ಆಮೇಲೆ ನಾನು ಬರೀಕ ನೋಡಿ ಇನ್ನೊಂದ್ಸತಿ. ಅಯ್ಯೋ ಹಂಗಲ್ಲ ಕಣದ್ಕೆ, ನೋಡ್ತೀನಿ ತಡಿ. ನಿಮ್ಮ ತಮ್ಮಂಗೆ ಏನಂದರು ಕೊಡಿಲ್ಲ, ನಾನು ಹೇಳ್ತೀನಿ. ಈಗಿಲ್ಲ, ಅದೆಲ್ಲ ಅಂಗಡಿ ಕಡೆಗೆ ಹೋಯ್ತು ಆಳ್ತೀನಿ ಅಂದ್ಬಿಟ್ಟು. ಬಂದಾಗ ಫೋನ್ ಮಾಡು, ಇಲ್ಲ ನಾನೇ ಮಾಡ್ತೀನಿ. ಒಂದ್ಸತಿ ಬಿಟ್ಬಿಟ್ಟು ರೆಡಿಯಾಗು, ಬೇಗ ಬೆಳಗ್ಬಿಟ್ಟು ಬಾ. ಹೊತ್ನಂತೆ ಐಕ್ಳು ಕರ್ಕೊಂಡು ಇಲ್ಲವು ಬಟ್ಟೆ ಗಿಟ್ಟೆ ಎಲ್ಲ ಹಾಕಬಾ, ರಜಾ ಅಲ್ವ ಇರ್ತಾವಂತೆ. ನಿನ್ ಗಂಡ ಬೇಕಾರೆ ಹೋಯ್ತದೆ, ನೀನುವೇ ಐಕ್ಳು ಇರುರಿ ಬನ್ನಿ, ಅವನ್ನು ಕರ್ಕಬಾ. ಆಯ್ತು, ನೋಡ ತಡೀರಿ, ಫೋನ್ ಮಾಡ್ತೀನಿ. ಬರ್ನಿಲ್ಲ ಅಂದ್ರೆ ಪರಿಮಳ ಮಾತ್ರ ನಾನಿನ್ ಯಾವ ಹಬ್ಬಕ್ಕೂ ಯಾವ್ದಕ್ಕೂ ಬರೀಕಿಲ್ಲ ಅಂದ್ರೆ ಮನೆಗೆ ನಾನು ತಿಳ್ಕೊಬಿಡು. ನಿಮ್ಮ ಅಣ್ಣ ಹಂಗೆ ಅಂದೈತೆ, ಬರಕ್ಕೆ ಹೇಳೋಣ, ಬರ್ನಿಲ್ಲ ಅಂದ್ರೆ ನಾನು ಬರೀಕಿಲ್ಲ ಅಂತ. ಅಯ್ಯೋ ಅದೇ ಯಾಕಂಗಂದಿರಿ? ಆಯ್ತು ಇರಿ, ಮಾಡ್ತೀನಿ, ಅವ್ರು ಬರ್ಲಿ. ಸರಿ ಬಾ, ಫೋನ್ ಮಾಡು. ಆಯ್ತು ಅದಕ್ಕೆ. ನಿನ್ ಮುಸುಡಿ ಒಳಗೆ ಏನಿದು? ಏನ್ ಬಾಡ ಊರಿಗೆಲ್ಲ ಮೆರವಣಿಗೆ ಮಾಡ್ಕೊ ಬತ್ತೀರಿಯಾ? 3 ಜನ ಎಲ್ಲ ನೋಡ್ಲಿ ಅಂತ ಯಾಕೆ ಮುಚ್ಕೊ ಬರ್ಬೇಕು ತಾನೆ? ತೋರ್ಸ್ಕೊ ಬತ್ತೀರಿಯಲ್ಲ ಊರಿಗೆಲ್ಲವ, ಒಂದ್ ಕವರಿತಿಲ್ವಾ ಅಂತವು? ಕಾಲ್ ಕವರಿಲ್ಲಕಂತೆ. ಸರಿ ಬಿಡು, ನೀನು ಹಿಂಗು ತಂದಾರ? ಕಾಯಿನ ಏನ್ ಮಾಡಿ ಕುಡ್ಲಾಕು, ಬೇಯಿಸುವಾಗ ಹಾಕೋ ಕುಡ್ಲು ಏನಾರ ಹಾಕು. ಸರಿ ಬಿಡು, ಎಷ್ಟಿದು? ಇಷ್ಟದಲ್ಲ? 3 kg. ಇಷ್ಟೈತದೆ 3 kg ಅಂತೀಯಲ್ಲ? ಬಾಡಿನ ಎಷ್ಟು ಬಂದದು? 3 kg ಅದಕ್ಕಂತ ಚಿಕನ್ ಒಂದು 3 kg ಅದೇ. ಬೇಗ ಮಾಡ್ಕೊಡೋಕೆ ತೊಳ್ಕೊಡೋಣ. ತೊಳಿ, ಹಿಂದ್ಗಡೆ ಬಾಕುಲ್ತ ನೀರವೆ, ಬಾ ಅಲ್ಲೇ ತೊಳಿವೆ. ಫೋನ್ ಮಾಡಿದ ಪರಿಮಳಂಗೆ? ಮಾಡಿದೆ, ಬರೀಕಿಲ್ಲ ಅಂತಿದ್ಲು. ನಿನ್ ಬರ್ಲಿಲ್ಲ ಅಂದ್ರೆ ಇನ್ನೊಂದ್ಸತಿ ನಾನು ಬರೀಕಿಲ್ಲ ಅಂದೆ. ಆಯ್ತು ಇರಕ್ಕ, ಬರ್ಲಿ, ಫೋನ್ ಮಾಡ್ತೀನಿ ಅಂದ್ಲು. ಬರೋಕೆ ಇನ್ನೊಂದ್ಸತಿ ಮಾಡು, ಅವಳ ಗಂಡಂಗೆ ಹೇಳು ಫೋನ್ ಮಾಡಿ. ನಡಿ, ನಾನು ಮಾಡಿ ಇನ್ನೊಂದ್ಸತಿ ಮಾತಾಡು, ಬರ್ತಾಳೆ. ಬಾ, ಅಲ್ಲಿ ಚೌರ್ಗೆಲ್ ಬಕೆಟಲ್ಲೆಲ್ಲ ನೀರವೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.